ನಳಮಹಾರಾಜದ ಇವತ್ತಿನ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ವಿಳೆದೆಲೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ರೆ ನಾವ್ಯಾರು ಇದನ್ನ ವಿಳೆದೆಲೆ ಹಾಕೊಳ್ಳಕ್ ಬಿಟ್ಟು ಬೇರೆ ಯಾವುದಕ್ಕೂ ಬಳಸೋದಿಲ್ಲ. ವಿಳೆದೆಲೆ ಕೆಮ್ಮು, ನೆಗಡಿ, ಡಯಾಬಿಟಿಸ್ ಅಥವಾ ಮಧುಮೇಹ ಇರೋರ್ಗೆ ತುಂಬಾ ಒಳ್ಳೆಯದು. ವಿಳೆದೆಲೆ ಆಂಟಿಬಯೋಟಿಕ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ. ನಿಮ್ಗೆ ಕೆಮ್ಮು ಅಥವಾ ಕಫ ಇದ್ರೆ ಈ ರೀತಿ ಒಂದಿನ ಚಿತ್ರಾನ್ನ ಮಾಡಿ ನೋಡಿ, ನಿಮ್ಗೆ 2 ದಿನದಲ್ಲೇ ಕೆಮ್ಮು ಕಫ ಎಲ್ಲ ಮೇಲಾಗೋಗುತ್ತೆ. ಅದರಲ್ಲೂ ಈ ಹಬ್ಬ ಹರಿದಿನಗಳು ಬಂದ್ರೆ ವಿಳೆದೆಲೆ ಅಂತೂ ಬಳಸ್ತೀವಿ. ಆದ್ರೆ ಆಮೇಲೆ ಅದನ್ನ ಬಿಸಾಡ್ಬಿಡ್ತೀವಿ. ಈ ರೀತಿ ಬಿಸಾಡೋ ಬದಲು ನಾವು ಈ ತರ ಈಸಿಯಾಗಿರೋ ವಿಳೆದೆಲೆ ಚಿತ್ರಾನ್ನ ಮಾಡ್ಕೋಬಹುದು. ಬನ್ನಿ ಇವಾಗ ವಿಳೆದೆಲೆ ಚಿತ್ರಾನ್ನಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಫಸ್ಟ್ ನಾನು 3 ರಿಂದ 4 ವಿಳೆದೆಲೆ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆ ಬೀಜ, 1 ಕಪ್ಪಷ್ಟು ಕಾಯಿ ತುರಿ, 8 ರಿಂದ 9 ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 1 ನಿಂಬೆ ಹಣ್ಣು, ಆಮೇಲೆ ಉಪ್ಪು, ಅರಿಶಿನ, ಮತ್ತೆ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತೆ ಕಡಲೆಬೇಳೆ. ಇವಾಗ ನಾವು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಒಂದು ಮಿಕ್ಸಿ ಜಾರಲ್ಲಿ ನಾವು ತಗೊಂಡಿದ್ದಷ್ಟು ವಿಳೆದೆಲೆನ ತರಿಯಾಗಿ ರುಬ್ಕೋಬೇಕು. ರುಬ್ಬೋವಾಗ ನೀರು ಹಾಕಬೇಡಿ, ಇಲ್ಲಾಂದ್ರೆ ಪೇಸ್ಟ್ ಆಗೋಗ್ಬಿಡುತ್ತೆ. ಇದು ತರಿಯಾಗಿ ರುಬ್ಕೊಳ್ಳಿ. ಆದ್ಮೇಲೆ ನಾವು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಕಡಲೆ ಬೀಜನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಆಗಿ ತೆಕ್ಕೊಳ್ಳೋಣ. ಇದನ್ನ ನಾವು ಹಂಗೆ ಗೊಜ್ಜಲ್ಲೇ ಬಿಟ್ರೆ ಕಡಲೆ ಬೀಜ ಕ್ರಿಸ್ಪಿ ಆಗಿರಲ್ಲ, ಮೆತ್ತುವಾಗೋಗುತ್ತೆ. ಅದಕ್ಕೆ ನಾವು ಇದನ್ನ ಸಪ್ರೇಟ್ ಆಗಿ ತೆಕ್ಕೊಳ್ಳೋಣ. ಈಗ ಅದೇ ಎಣ್ಣೆಗೆ ನಾವು ಒಗ್ಗರಣೆಗೆ ತಗೊಂಡಿದೀವಲ್ವಾ, ಕರಿಬೇವು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಕೊಳ್ಳೋಣ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಸಿಮೆಣಸಿನಕಾಯಿ ಹಚ್ಚಿ ಇಟ್ಕೊಂಡಿದ್ವಲ್ವಾ, ಅದನ್ನ ಹಾಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದಂತ ವಿಳೆದೆಲೆನ ಹಾಕೊಳ್ಳೋಣ. ವಿಳೆದೆಲೆ ಹಾಕೊಂಡ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ವಿಳೆದೆಲೆದು ಹಸಿ ವಾಸನೆ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದಿವಾಗ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಹಸಿ ವಾಸನೆನೂ ಹೋಗಿದೆ. ನಾವು ತುರಿದಿಟ್ಕೊಂಡಿದ್ದಂಥ ಕಾಯಿ ತುರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತೆ ಅರಿಶಿನ ಹಾಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ನಿಂಬೆಹಣ್ಣು ರಸ ಹಾಕೊಳ್ಳೋಣ. ಇಲ್ಲಿ ನಾನು 1 ನಿಂಬೆಹಣ್ಣು ಫುಲ್ ತಗೊಂಡಿದ್ದೀನಿ. ನೀವು ನಿಂಬೆಹಣ್ಣು ಹಾಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ವಿಳೆದೆಲೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಇವಾಗ ಇದನ್ನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಹುರಿದು ಇಟ್ಕೊಂಡಿದ್ವಲ್ವಾ ಕಡಲೆ ಬೀಜ, ಅದನ್ನ ಕೂಡ ಹಾಕಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ವಿಳೆದೆಲೆ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ರೆಡಿ ಆಗೋಯ್ತು. ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ಪೂಜೆಗೆ ಇಲ್ಲ ಏನಕ್ಕಾದ್ರೂ ವಿಳೆದೆಲೆ ತಂದಿದ್ರೆ ಇದನ್ನ ಬಿಸಾಡದೆ ಈ ರೀತಿ ಚಿತ್ರಾನ್ನ ಮಾಡ್ಕೊಂಡು ನೋಡಿ ಒಂದ್ಸಲ. ತುಂಬಾ ಚೆನ್ನಾಗಿರುತ್ತೆ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ನೀವು ಇದನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಮ್ಮ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಯಾವಾಗಲೂ ಬರ್ತಾ ಇರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ.